ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೀಶ್ವರ್ ಕಾಮತ್ ಹಾಗೂ ಭಾಗ್ಯ ನಡುವಣ ಎಪಿಸೋಡ್ ರೋಚಕತೆಯಿಂದ ಸಾಗ್ತಾ ಇದೆ. ಸದ್ಯ ಆದಿ ಭಾಗ್ಯಗೆ ತನ್ನ ಆಫೀಸ್ನಲ್ಲಿ ಸನ್ಮಾನ ಮಾಡಿದ್ದಾರೆ. 25 ಲಕ್ಷ ಹಣವನ್ನು ಭಾಗ್ಯ ಕಾಮತ್ ಫ್ಯಾಮಿಲಿಯ ಟ್ರಸ್ಟ್ಗೆ ಕೊಟ್ಟ ಕಾರಣ ಥ್ಯಾಂಕ್ಸ್ ಹೇಳುವ ನೆಪದಲ್ಲಿ ಈ ಸನ್ಮಾನ ಆಯೋಜಿಸಿದ್ದಾನೆ. ಈ ಕಾರ್ಯಕ್ರಮದಲ್ಲಿ ಆದಿ ಹಾಗೂ ರಾಮದಾಸ್ ಕಾಮತ್ ಭಾಗ್ಯಳನ್ನು ಹಾಡಿ ಹೋಗಲಿದ್ದಾರೆ. ಜೊತೆಗೆ ಆದಿ ಭಾಗ್ಯಗೆ ಬಹುದೊಡ್ಡ ಆಫರ್ ಒಂದನ್ನು ಕೊಟ್ಟಿದ್ದಾನೆ. ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾದರೂ ಭಾಗ್ಯ ಹಾಗೂ ಕುಸ್ಮಾ ಕೊನೆಗೂ ಬಂದಿದ್ದಾರೆ. ಸ್ಟೇಜ್ನಲ್ಲಿ ಆದಿ ಭಾಗ್ಯಳನ್ನು ಅದ್ಭುತವಾಗಿ ಹೊಗಳಿದ್ದಾನೆ. ನಮಗೆ ಹೊಟ್ಟೆ ತುಂಬಿದಾಗ ಉಳಿದ ಅನ್ನವನ್ನು ಬೇರೆಯವರಿಗೆ ದಾನ ಮಾಡೋದು ದೊಡ್ಡ ವಿಷಯವಲ್ಲ, ಆದರೆ ನಾವೇ ಹಸಿವಿನಲ್ಲಿ ಇರುವಾಗ ನಮ್ಮ ತಟ್ಟೆಯಲ್ಲಿರುವ ಅನ್ನವನ್ನು ಇನ್ನೊಬ್ಬರಿಗೆ ದಾನ ಮಾಡೋದು ನಿಜವಾದ ತ್ಯಾಗ. ಈ ಕಾಲದಲ್ಲಿ ಆ ರೀತಿಯ ವ್ಯಕ್ತಿಗಳು ಇರಲ್ಲ ಅಂತ ನಮಗೆ ನಾವೇ ಅಂದುಕೊಂಡಿದ್ದೇವೆ, ಆದರೆ ಅದು ಸುಳ್ಳು. ಇವತ್ತಿಗೂ ಒಳ್ಳೆಯತನ ಇದೆ, ಒಳ್ಳೆಯವರು ನಮ್ಮ ಮಧ್ಯೆಯೇ ಇದ್ದಾರೆ. ಅದಕ್ಕೆ ಉದಾಹರಣೆ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಭಾಗ್ಯ ಅವರು ಅಂತ ಹೇಳಿದ್ದಾನೆ. ಇನ್ನು ರಾಮದಾಸ್ ಕೂಡ ಸ್ಟೇಜ್ ಮೇಲೆ ಬಂದು ಹಣಕ್ಕೆ ಮೌಲ್ಯ ಬರೋದು ಕೇವಲ ಸಂಖ್ಯೆಯಿಂದ ಅಲ್ಲ, ಆ ಹಣವನ್ನು ಹಿಡಿದುಕೊಂಡಿರುವ ಕೈಗಳಿಂದ. ನನ್ನಂತವರು 25 ಲಕ್ಷ ಡೊನೇಟ್ ಮಾಡಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ನಾವು ಗಳಿಸಿ ಉಳಿದಿದ್ರಲ್ಲಿ ದಾನ ಅಂತ ಕೊಡೋರು. ಆದ್ರೆ ಭಾಗ್ಯ ಹಾಗಲ್ಲ, ಅವಳಿಗೆ 108 ಸಮಸ್ಯೆ ಇದೆ. ಈ 25 ಲಕ್ಷದಿಂದ ಅವಳು ಒಂದೇ ದಿನದಲ್ಲಿ ತನ್ನೆಲ್ಲಾ ಸಮಸ್ಯೆಯನ್ನು ಬಗೆಹರಿಸಬಹುದಿತ್ತು, ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ತನ್ನ ಹೊಟ್ಟೆ ಖಾಲಿ ಇರುವಾಗ ತನ್ನ ತಟ್ಟೆಲಿರುವ ಅನ್ನವನ್ನು ಬೇರೆಯವರಿಗೆ ದಾನ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ. ಆದೀಶ್ವರ್ ಹಾಗೂ ರಾಮದಾಸ್ ಮಾತು ಕೇಳಿ ಭಾಗ್ಯ ಭಾವುಕಳಾಗಿದ್ದಾಳೆ. ಆ ಬಳಿಕ ಭಾಗ್ಯಗೆ ಸನ್ಮಾನ ಮಾಡಲಾಗಿದೆ. ಈ ಕಾರ್ಯಕ್ರಮ ಮುಗಿದ ಬಳಿಕ ಆದೀಶ್ವರ್ ಟ್ರಸ್ಟ್ ಸದಸ್ಯರ ಜೊತೆಗೆ ಮಾತನಾಡ್ತಾ ಇರ್ತಾನೆ. ಆಗ ಸದಸ್ಯರು, ನಮ್ಮ ಹತ್ರ ಫಂಡ್ಸ್ ಇದೆ, ಆದ್ರೆ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಯಾರು ಇಲ್ಲದಂತಾಗಿದೆ. ಕೆಲಸ ಮಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೇವೆ, ಆದ್ರೆ ಯಾವ ದಾರಿಯಲ್ಲಿ ಸಾಗಬೇಕು ಅಂತ ಹೇಳೋಕೆ ಯಾರು ಇಲ್ಲ ಅಂತ ಹೇಳಿದ್ದಾರೆ. ಸದಸ್ಯರ ಎಲ್ಲ ಮಾತನ್ನು ಕೇಳಿದ ಆದೀಶ್ವರ್, ಹಾಗಾದ್ರೆ ಇದಕ್ಕೆ ಯಾರಾದ್ರೂ ಒಳ್ಳೆಯ ರೈಟ್ ಪರ್ಸನ್ ಅನ್ನು ಆಯ್ಕೆ ಮಾಡಬೇಕು. ಯಾರು ಆ ರೈಟ್ ಪರ್ಸನ್ ಅಂತ ಯೋಚಿಸ್ತಾ ಇರುವಾಗ ಆದಿಗೆ ಭಾಗ್ಯ ಕಾಣಿಸ್ತಾಳೆ. ಭಾಗ್ಯಾಳೆ ಇದಕ್ಕೆ ಸರಿಯಾದ ಆಯ್ಕೆ ಅಂತ ಅನ್ಕೊಳ್ತಾನೆ. ಇದೇ ವೇಳೆ ಭಾಗ್ಯ ಕುಸುಮ ಹೊರಡೋದಕ್ಕೆ ಮುಂದಾಗ್ತಾರೆ. ಆದಿ ಅವರನ್ನು ತಡೆದು, ಭಾಗ್ಯ ಅವರೇ ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಂಡು ನಾನು ಹೇಳೋ ಕಡೆ ಬರ್ತೀರಾ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕೆ ಇದೆ ಎಂದಿದ್ದಾನೆ. ಇದೇನು ಇರಬಹುದು ಅಂತ ಭಾಗ್ಯ ಆಶ್ಚರ್ಯದಲ್ಲಿ ಏನು ಅಂತ ಕೇಳಿದ್ದಾಳೆ. ಅದು ಸರ್ಪ್ರೈಸ್ ಅಂತ ಆದಿ ಹೇಳ್ತಾನೆ. ಸದ್ಯ ಇಲ್ಲಿಗೆ ಎಪಿಸೋಡ್ ಮುಕ್ತಾಯಗೊಂಡಿದೆ. ಆದ್ರೆ ಪ್ರೋಮೋದಲ್ಲಿ ಭಾಗ್ಯಗೆ ಆದಿ ಬಹುದೊಡ್ಡ ಆಫರ್ ನೀಡಿರೋದು ಗೊತ್ತಾಗಿದೆ. ಆದಿ ಭಾಗ್ಯಳನ್ನು ಒಂದು ಕಡೆ ಕರೆದುಕೊಂಡು ಹೋಗಿ, ಈ ಸಂಸ್ಥೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ನೀವು ಆ ಜವಾಬ್ದಾರಿಯನ್ನು ತಗೋತೀರಾ ಅಂತ ಕೇಳಿದ್ದಾನೆ. ಆಗ ಭಾಗ್ಯ, ಜವಾಬ್ದಾರಿನ? ಯಾವ ಪೋಸ್ಟ್, ಯಾವ ಕೆಲಸ ಎಂದಿದ್ದಾಳೆ. ಅದಕ್ಕೆ ಆದೀಶ್ವರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಈ ಟ್ರಸ್ಟ್ ಅನ್ನು ನೀವು ಟೇಕ್ ಓವರ್ ಮಾಡ್ಕೊಳ್ಬೇಕು ಎಂದಿದ್ದಾರೆ. ಇದನ್ನ ಕೇಳಿ ಭಾಗ್ಯಗೆ ಶಾಕ್ ಆಗಿದೆ. ಈ ಆಫರ್ ಅನ್ನು ಭಾಗ್ಯ ತಿರಸ್ಕರಿಸೋದು ಖಚಿತ, ಆದ್ರೆ ಭಾಗ್ಯ ಒಪ್ಪುವ ತನಕ ಆದಿ ಬಿಡೋದು ಇಲ್ಲ. ಹೀಗಾಗಿ ಮುಂದಿನ ಎಪಿಸೋಡ್ ಸಾಕಷ್ಟು ರೋಚಕತೆ ಸೃಷ್ಟಿಸಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.